ನಾನು ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಕೇಳೋದಕ್ಕೆ ಇಚ್ಛಪಡ್ತೇನೆ. ಈ ನೆಲದ ಕಾನೂನಿನ ಅಡಿಯಲ್ಲಿ ಯಾವ್ದಾರೊಂದು ಸಂಘ ಸಂಸ್ಥೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಕಾನೂನು ಬಾಹಿರ ಅನ್ನೋದಕ್ಕೆ ಎಲ್ಲಿದೆ ನಿಮ್ಮ ಹತ್ರ? ಎಲ್ಲಿದೆ ಕಾನೂನು? ಯಾವ್ದಾರೊಂದು ಸಂಘಟನೆ ರಿಜಿಸ್ಟ್ರೇಷನ್ ಆಗ್ಲೇಬೇಕು ಅಂತಕ್ಕಂಥ ಕಾನೂನೇನಿದೆ? ಅಥವಾ ಪ್ರಿಯಾಂಕಾ ಖರ್ಗೆ ಅವರು ಪದೇ ಪದೇ RSS ಬಗ್ಗೆ ಏನಿವತ್ತು ಚರ್ಚೆ ಮಾಡ್ತಾ ಇದ್ದಾರೆ, ಏನಂತ ಕಂಡಿಡ್ದಿದ್ದೀರಿ ನೀವು? ಏನಿವತ್ತು ಕಾನೂನು ಬಾಹಿರ ಅಥವಾ ಇಲ್ಲಿಗಲ್ ಆಕ್ಟಿವಿಟಿ ಏನಾಗಿದೆ RSS ಕಡೆಯಿಂದ? ಇದ್ರ ಬಗ್ಗೆ ಮಾತನಾಡ್ದೇನೆ ಇವತ್ತು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತೇಳಿ ಒಂದೇ ನೆಪ ಹಿಡ್ಕೊಂಡು ಮಾಡೋದಕ್ಕೆ ನೂರಾರು ಕೆಲಸ ಇದೆ ಗೃಹ ಸಚಿವರಿಗೆ, ರಾಜ್ಯದ ಗೃಹ ಸಚಿವರಿಗೆ. ಅದನ್ನ ಮಾಡೋದ್ ಬಿಟ್ಟು ಈ ರೀತಿ ಕಾಲಹರಣವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಾಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಪ್ರಿಯಾಂಕಾ ಖರ್ಗೆ ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ದಾರಾ? ಮಾತನಾಡಿಲ್ಲ. ಯಾಕೆ? ಅವ್ರಿಗೆ ಆದ್ಯತೆ ಯಾವುದೂ ಕೂಡ ಅಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವರೆಗೂ ಕೂಡ ರಕ್ಷಣೆ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ. ಗುಲ್ಬರ್ಗದಲ್ಲಿ ಇವತ್ತು ಇಂಥ ಪಾಕಿಸ್ತಾನ ಏಜೆಂಟ್ಸ್ಗೂ ಅರೆಸ್ಟ್ ಆಗಿದ್ದಾರೆ, ಅವ್ರ ಬಗ್ಗೆನೂ ಕೂಡ ಚಕಾರ ಎತ್ತೋದಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಯಾವ ಮಟ್ಟಕ್ಕೂ ಹೋಗೋದಕ್ಕೆ ಹೇಸೋದಿಲ್ಲ. ಅದನ್ನ ಪದೇ ತೋರಿಸ್ಕೊಡ್ತಾ ಇದ್ದಾರೆ. ನಿನ್ನೆ ಬೆಳಗಿನ ಜಾವ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಏನು ಮೂವರು ಕಾಡಿನೊಳಗೆ ಬೇಟೆಗೆ ಹೋಗಿದ್ರು ಅಂತೇಳಿ ಅವ್ರನ್ನ ಎನ್ಕೌಂಟರ್ ಮಾಡಿರುವಂತದ್ದು. ಇದು ಖಂಡಿತ ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದು ನಾನು ಖಂಡಿಸ್ತೇವೆ. ರಾಜ್ಯ ಸರ್ಕಾರ ಸರಿಯಾದ ರೀತಿ ತನಿಖೆನೂ ಕೂಡ ಮಾಡಬೇಕಾಗ್ತದೆ. ಮತ್ತೇನು 3 ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಎನ್ಕೌಂಟರ್ನಲ್ಲಿ, ಅವ್ರಿಗೆ ಸೂಕ್ತ ಪರಿಹಾರವನ್ನು ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಬಹಳ ಮುಖ್ಯವಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ, ಯಾರಾದರೂ ಬೇಟೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಒಂದೇ ಸಲ ಎನ್ಕೌಂಟರ್ ಮಾಡೋದಕ್ಕೆ ಎಲ್ಲೂ ಕೂಡ ಅವಕಾಶಗಳಿಲ್ಲ. ಇದು ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಸರಿಯಲ್ಲ. ಇದು ನಾವು ಖಂಡಿಸ್ತೇವೆ. ನಾನು ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಕೇಳೋದಕ್ಕೆ ಇಚ್ಛಪಡ್ತೇನೆ. ಈ ನೆಲದ ಕಾನೂನಿನ ಅಡಿಯಲ್ಲಿ ಯಾವ್ದಾರೊಂದು ಸಂಘ ಸಂಸ್ಥೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಕಾನೂನು ಬಾಹಿರ ಅನ್ನೋದಕ್ಕೆ ಎಲ್ಲಿದೆ ನಿಮ್ಮ ಹತ್ರ? ಎಲ್ಲಿದೆ ಕಾನೂನು? ಯಾವ್ದಾರೊಂದು ಸಂಘಟನೆ ರಿಜಿಸ್ಟ್ರೇಷನ್ ಆಗ್ಲೇಬೇಕು ಅಂತಕ್ಕಂಥ ಕಾನೂನೇನಿದೆ? ಅಥವಾ ಪ್ರಿಯಾಂಕಾ ಖರ್ಗೆ ಅವರು ಪದೇ ಪದೇ RSS ಬಗ್ಗೆ ಏನಿವತ್ತು ಚರ್ಚೆ ಮಾಡ್ತಾ ಇದ್ದಾರೆ, ಏನಂತ ಕಂಡಿಡ್ದಿದ್ದೀರಿ ನೀವು? ಏನಿವತ್ತು ಕಾನೂನು ಬಾಹಿರ ಅಥವಾ ಇಲ್ಲಿಗಲ್ ಆಕ್ಟಿವಿಟಿ ಏನಾಗಿದೆ RSS ಕಡೆಯಿಂದ? ಇದ್ರ ಬಗ್ಗೆ ಮಾತನಾಡ್ದೇನೆ ಇವತ್ತು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತೇಳಿ ಒಂದೇ ನೆಪ ಹಿಡ್ಕೊಂಡು ಮಾಡೋದಕ್ಕೆ ನೂರಾರು ಕೆಲಸ ಇದೆ ಗೃಹ ಸಚಿವರಿಗೆ, ರಾಜ್ಯದ ಗೃಹ ಸಚಿವರಿಗೆ. ಅದನ್ನ ಮಾಡೋದ್ ಬಿಟ್ಟು ಈ ರೀತಿ ಕಾಲಹರಣವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಾಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ.